ಪರೀಕ್ಷೆ ಬರೆಯುವ ಮುನ್ನ ಈ 2 ಸರಸ್ವತಿ ಮಂತ್ರ ಪಠಿಸಿ. ವಿದ್ಯಾದೇವಿಯಾದ ಸರಸ್ವತಿಯ ಆಶೀರ್ವಾದ ಯಾರ ಮೇಲಿರುತ್ತದೆಯೋ ಅವರು ಜೀವನದಲ್ಲಿ ಶೈಕ್ಷಣಿಕ ವಿಚಾರದಲ್ಲಾಗಲಿ ಉದ್ಯೋಗದ ವಿಚಾರಗಳಲ್ಲಾಗಲಿ ಹಿನ್ನಡೆಯನ್ನು ಅಥವಾ ವೈಫಲ್ಯವನ್ನು ಎದುರಿಸುವ ಸನ್ನಿವೇಶ ಇರುವುದಿಲ್ಲ. ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕವನ್ನು ಪಡೆಯಬೇಕಾದರೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಹೊಂದಬೇಕಾದರೆ ಈ ಸರಸ್ವತಿ ಮಂತ್ರಗಳನ್ನು ಪಠಿಸಬೇಕು. ಬನ್ನಿ ಈ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು, ಒಳ್ಳೆಯ ಅಂಕಗಳನ್ನು ಗಳಿಸಬೇಕೆನ್ನುವ ಹಂಬಲ ಹೆಚ್ಚಿನ ಮಕ್ಕಳಲ್ಲಿರುತ್ತದೆ. ಇದು ಮಕ್ಕಳ ಕನಸು ಮಾತ್ರವಲ್ಲ, ಪೋಷಕರ ಆಸೆಯೂ ಆಗಿರುತ್ತದೆ. ತಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಉತ್ತಮ ಉದ್ಯೋಗವನ್ನು ಹೊಂದಬೇಕೆಂದು ಆಶಿಸುತ್ತಾರೆ. ಪರೀಕ್ಷೆ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ದೊಡ್ಡ ಸವಾಲು. ಈ ಸವಾಲನ್ನು ಯಾರು ಜಯಿಸುತ್ತಾರೋ ಅವರ ಬಾಳು ಬಂಗಾರವಾಗುತ್ತದೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಎನ್ನುವ ಆಸೆಯ ಜೊತೆಗೆ ಉತ್ತಮ ಅಂಕವನ್ನು ಕೂಡ ತೆಗೆದುಕೊಳ್ಳಬೇಕು. ಅಂತಹ ಸಂದರ್ಭದಲ್ಲಿ ನೀವು ಎಷ್ಟು ಓದುತ್ತೀರೋ ಅಷ್ಟೇ ವಿದ್ಯೆಯ ದೇವತೆಯಾದ ಸರಸ್ವತಿ ದೇವಿಯ ಆಶೀರ್ವಾದವು ಅವಶ್ಯಕವಾಗಿರುತ್ತದೆ. ವಿದ್ಯಾರ್ಥಿಗಳು ನಿಯಮಿತವಾಗಿ ಸರಸ್ವತಿ ದೇವಿಯನ್ನು ಸ್ಮರಿಸಬೇಕು, ಆಕೆಯ ಮಂತ್ರವನ್ನು ಪಠಿಸಬೇಕು. ಮೊದಲನೆಯದು ಸರಸ್ವತಿ ಬೀಜ ಮಂತ್ರ. ಓಂ ಏಂ ನಮಃ. ಸರಸ್ವತಿ ದೇವಿಗೆ ಸಮರ್ಪಿತವಾದ ಈ ಒಂದು ಬೀಜ ಮಂತ್ರವು ವಿದ್ಯಾರ್ಥಿಗಳ ಸ್ಮರಣಾ ಶಕ್ತಿಯನ್ನು, ಏಕಾಗ್ರತೆಯನ್ನು ವೃದ್ಧಿಸುತ್ತದೆ. ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ಶಾಂತ ಮನಸ್ಸಿನಿಂದ ಈ ಮಂತ್ರವನ್ನು 108 ಬಾರಿ ಪಠಿಸಿ. ಈ ಮಂತ್ರದಲ್ಲಿರುವ ಏಂ ಎನ್ನುವ ಶಬ್ದವನ್ನು ಜ್ಞಾನ ಮತ್ತು ಮಾತಿನ ಮೂಲ ರೂಪವೆಂದು ಪರಿಗಣಿಸಲಾಗುತ್ತದೆ. ಪರೀಕ್ಷೆಯ ಸಮಯದಲ್ಲಿ ಕನಿಷ್ಠ 11 ದಿನಗಳವರೆಗೆ ಇದನ್ನು ನಿಯಮಿತವಾಗಿ ಪಠಿಸುವುದರಿಂದ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ. ಎರಡನೆಯದು, ಓದುವ ಮುನ್ನ ಈ ಮಂತ್ರ ಪಠಿಸಿ. ಪ್ರತಿನಿತ್ಯ ನೀವು ಓದುವ ಮುನ್ನ ಅಥವಾ ಏನನ್ನಾದರೂ ಬರೆಯುವ ಮುನ್ನ ಈ ಒಂದು ಸರಸ್ವತಿ ಮಂತ್ರವನ್ನು ಪಠಿಸಬೇಕು. ಈ ಸರಸ್ವತಿ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಮನಸ್ಸು ಓದಿನ ಮೇಲೆ ಕೇಂದ್ರೀಕೃತವಾಗುವುದು. ಓದುವಾಗ ಮತ್ತು ಬರೆಯುವಾಗ ಈ ವಿಚಾರಗಳ ಬಗ್ಗೆ ಆಸಕ್ತಿ ಹೆಚ್ಚಾಗುವುದು. ಪರೀಕ್ಷೆಯನ್ನು ಬರೆಯುವ ಮುನ್ನ ಕೂಡ ನೀವು ಈ ಮಂತ್ರವನ್ನು ಪಠಿಸಿ ಪರೀಕ್ಷೆಯನ್ನು ಬರೆಯಬಹುದು. ಇದು ಪರೀಕ್ಷೆಯ ಆತಂಕವನ್ನು, ಒತ್ತಡವನ್ನು ನಿವಾರಣೆ ಮಾಡುವುದು. ಈ ಮಂತ್ರ ಏನು ಅಂದರೆ, ಸರಸ್ವತಿ ನಮಸ್ತಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮೂರನೆಯದು, ವಿದ್ಯಾರ್ಥಿಗಳು ಸರಸ್ವತಿ ದೇವಿಯನ್ನು ಹೇಗೆ ಧ್ಯಾನಿಸಬೇಕು. ಸರಸ್ವತಿ ಸ್ಮರಣೆಗಾಗಿ ನೀವು ಓದುವ ಸ್ಥಳವನ್ನು, ಮೇಜನ್ನು ಸ್ವಚ್ಛವಾಗಿಡಿ. ಪ್ರತಿದಿನ 5 ರಿಂದ 10 ನಿಮಿಷಗಳ ಕಾಲ ಸರಸ್ವತಿ ದೇವಿಯನ್ನು ಧ್ಯಾನಿಸಿ. ಬಿಳಿ ಅಥವಾ ತಿಳಿ ಹಳದಿ ಬಣ್ಣವನ್ನು ಬಳಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಪರೀಕ್ಷೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಬಣ್ಣದ ಬಟ್ಟೆಯನ್ನು ಧರಿಸಿ. ಪರೀಕ್ಷೆಯ ದಿನದಂದು ಮನೆಯಿಂದ ಹೊರಡುವ ಮೊದಲು ಮೊಸರು ಮತ್ತು ಸಕ್ಕರೆಯನ್ನು ತಿಂದು ಹೊರಡುವುದು ಒಳ್ಳೆಯದು. ಇದು ಮನಸ್ಸನ್ನು ಶಾಂತವಾಗಿದ್ದಾಗ ಧ್ಯಾನ ಮತ್ತು ಮಂತ್ರಗಳನ್ನು ಪಠಿಸುವುದು ಮಾನಸಿಕ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಕಷ್ಟಕರವಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಸುಲಭಗೊಳಿಸುತ್ತದೆ. ನಾಲ್ಕನೆಯದು, ಸೂರ್ಯ ಮಂತ್ರ ಪಠಿಸಿ. ಸರಸ್ವತಿ ಮಂತ್ರವನ್ನಲ್ಲದೆ ನೀವು ಸೂರ್ಯ ಮಂತ್ರಗಳನ್ನು ಕೂಡ ಪಠಿಸಬಹುದಾಗಿದೆ. ಸೂರ್ಯ ಮಂತ್ರಗಳ ಪಠನವು ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆಯನ್ನು ವೃದ್ಧಿಸುವುದು. ಪರೀಕ್ಷೆಯ ದಿನದಂದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಓಂ ಗೃಣಿ ಸೂರ್ಯಾಯ ನಮಃ ಎನ್ನುವ ಮಂತ್ರವನ್ನು 11 ಬಾರಿ ಜಪಿಸಿ. ವಿದ್ಯಾರ್ಥಿಗಳು ಕೇವಲ ಮಂತ್ರಗಳನ್ನು ಪಠಿಸಿಕೊಂಡು ದೇವರ ಸ್ಮರಣೆಯನ್ನು ಮಾಡಿಕೊಂಡು ಓದಿದರೆ ಯಶಸ್ಸನ್ನು ಸಾಧಿಸುವುದಿಲ್ಲ. ಬದಲಾಗಿ ಅವರಿಗೆ ಕಠಿಣ ಪರಿಶ್ರಮ ಮತ್ತು ಶಿಸ್ತಿನ ಜೀವನ ಕೂಡ ತುಂಬಾನೇ ಮುಖ್ಯವಾಗಿರುತ್ತದೆ. ನಿಯಮಿತ ಅಭ್ಯಾಸ, ಸಮಯ ನಿರ್ವಹಣೆ ಮತ್ತು ಸಕಾರಾತ್ಮಕ ಚಿಂತನೆ ಯಶಸ್ಸಿನ ನಿಜವಾದ ಕೀಲಿಗಳಾಗಿವೆ. ಆಧ್ಯಾತ್ಮಿಕ ಪರಿಹಾರಗಳು ಆತ್ಮವಿಶ್ವಾಸವನ್ನು ನೀಡುತ್ತವೆ, ಆದರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ನಿಮ್ಮ ಕಠಿಣ ಪರಿಶ್ರಮವನ್ನೇ ಅವಲಂಬಿಸಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೇನೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.